ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಜಾನ್ವರಿ ಸೈಕಲ್ಗೆ ಅಡ್ಮಿಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. KS1 ಅಧಿಕೃತವಾಗಿ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಅಡ್ಮಿಷನ್ಗೆ. 2025-26 ಸಾಲಿನ KS1 ಅಡ್ಮಿಷನ್ಸ್ ಏನು ಸ್ಟಾರ್ಟ್ ಆಗಿದೆ ಅದರದ್ದು ಸುತ್ತೋಲೆ ನಾನು ನಿಮಗೆ ಅಧಿಕೃತವಾಗಿ KS1ಇಂದನೇ ಬಂದಿರುವಂಥ ಸುತ್ತೋಲೆ ಇದು. ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಿಮಗೆ ಕೊಟ್ಟಿರ್ತೀನಿ. ನೀವು ಅದನ್ನು ಕಂಪ್ಲೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ಸ್ನ ಫಿಲ್ ಮಾಡಿ ಅಡ್ಮಿಷನ್ ಆಗಿ. ಯಾಕಂದರೆ ಅಡ್ಮಿಷನ್ಸಲ್ಲಿ ಕೊಟ್ಟಿದ್ದಾರೆ ಇವರು ನಿಮಗೆ KS1ಇಂದ ಅಧಿಕೃತವಾಗಿ ಏನು ಅವ್ರ ವೆಬ್ಸೈಟಲ್ಲೇ ಏನು ಅವೈಲೇಬಲ್ ಇದೆ, ನಾನು ಅದನ್ನೇ ಕೂಡ ಡೌನ್ಲೋಡ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ನೀಟಾಗಿ ಒಂದ್ಸಲಿ ಅದನ್ನು ಓದ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಷನ್ಸ್ ಅದರಲ್ಲೇ ಇರುತ್ತೆ. ನೀವು ಬೇರೆಯವ್ರ ಹತ್ರ ಏನು ಇನ್ಫಾರ್ಮೇಷನ್ಸ್ ಕೇಳೋ ಅವಶ್ಯಕತೆ ಇರಲ್ಲ. ಕೋರ್ಸ್ ಡ್ಯೂರೇಷನ್ಸ್ ಇರ್ಬೋದು, ಎಷ್ಟು ವರ್ಷ ಕೋರ್ಸ್ ಇದೆ, ಯಾವ್ಯಾವ ಕೋರ್ಸ್ ಅವೈಲೇಬಲ್ ಇದೆ KS1 ಮತ್ತು ಎಷ್ಟು ವರ್ಷ ಕನ್ನಡ ಮೀಡಿಯಮ್ ಇದೆಯಾ, ಇಂಗ್ಲೀಷ್ ಮೀಡಿಯಮ್ ಇದೆಯಾ, ಎಲ್ಲ ಇದರಲ್ಲೇ ಕೊಟ್ಟಿರ್ತಾರೆ. ನಿಮಗೆ ಈ ಸುತ್ತೋಲಲ್ಲೇ ಕೊಟ್ಟಿರ್ತಾರೆ. ನೀವು ಕಂಪ್ಲೀಟಾಗಿ ಇದನ್ನು ಓದ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾವ್ಯಾವ ಸಬ್ಜೆಕ್ಟಲ್ಲಿ ನೀವು ಕೂಡ BCom ಮಾಡ್ಬೋದು, ಡಿಗ್ರಿ ಮಾಡ್ಬೋದು, ಮತ್ತು ಮಾಸ್ಟರ್ಸ್ ಮಾಡ್ಬೋದು. ಡಿಪ್ಲೊಮಾ ಕೋರ್ಸ್ ಇರುತ್ತೆ 1 ವರ್ಷದ್ದು, ಮತ್ತು PG ಕೋರ್ಸ್ ಇರುತ್ತೆ. MA ಇರ್ಬೋದು, MCom ಇರ್ಬೋದು, MBA ಇರ್ಬೋದು. ಡಿಗ್ರಿ ಕೋರ್ಸು ಅಷ್ಟೇ, BA, BCom, BBM ಮತ್ತು ಇನ್ಯಾವುದಾದ್ರೂ BSc ಕೋರ್ಸ್ ಇತ್ತು ಕೂಡ ಈ ಅವೈಲೇಬಲ್ ಇರುತ್ತೆ. 1 ವರ್ಷದ ಡಿಪ್ಲೊಮಾ ಕೋರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಅಡ್ಮಿಷನ್ ಆಗಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಕೂಡ ಇಲ್ಲೇ ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಾರೆ. ನೀವು ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಹಾಗೆಯೇ ನಿಮಗೆ ಯಾವುದು ನಿಮ್ಮದು ರಿಜಿನಲ್ ಸೆಂಟರ್ಸ್ ಹತ್ರ ಇರುತ್ತೆ, ನೀವು ಯಾವ ಡಿಸ್ಟ್ರಿಕ್ಕಲ್ಲಿ ಇರ್ತೀರಾ ಆ ಡಿಸ್ಟ್ರಿಕ್ಕಲ್ಲಿ ನಿಮಗೆ ಯಾವುದು ಹತ್ರ ಇರುತ್ತೆ ರಿಜಿನಲ್ ಸೆಂಟರ್ಸು, ನೀವು ಅಲ್ಲೂ ಕೂಡ ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ಸ್ ಆಗ್ಬೋದು. ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರು ನೀವು ಅದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ನೀವು ರಿಜಿನಲ್ ಸೆಂಟರ್ಸ್ಗೆ ಹೋಗೇ ಸಬ್ಮಿಟ್ ಮಾಡಬೇಕು. ನೀವು ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿ ನಿಮ್ದು ಅಡ್ಮಿಷನ್ಸ್ ಎಲ್ಲ ಆದಮೇಲೆ ನಿಮಗೆ ID ಕಾರ್ಡ್ ಇಶ್ಯೂ ಮಾಡ್ತಾರೆ. ಅಪ್ಲಿಕೇಶನ್ ಹಾಕಾದ್ಮೇಲೆ ಅಪ್ಲಿಕೇಶನ್ ಜೊತೆಗೆ ಇನ್ನೇನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅದನ್ನೆಲ್ಲ ನೀವು 1-2 ಸೆಟ್ನ ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಅದನ್ನು ತೊಗೊಂಡೋಗಿ ರಿಜಿನಲ್ ಸೆಂಟರ್ಸ್ಗೆ. ಇನ್ ಕೇಸ್ ಏನಾದರೂ ಮತ್ತು ಇನ್ನೊಂದು ಸೆಟ್ ಬೇಕು ಅಂತ ಅಂದರೆ ವಾಪಸ್ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಎಮರ್ಜೆನ್ಸಿಗೆ ಅಂತ ಎಕ್ಸ್ಟ್ರಾ 1 ಸೆಟ್ನ ನೀವು ಜೆರಾಕ್ಸ್ ಕಾಪೀಸ್ನ ಇಟ್ಕೊಳ್ಳಿ. ಅದ್ರ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಳ್ಳಿ. ಇನ್ನೂ ಡೀಟೇಲಾಗಿ ಏನಾದರೂ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದರೆ ನಾನು ಇನ್ನೊಂದು ಸಲ ಚೆಕ್ ಮಾಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಮತ್ತು ಫೀಸ್ ಸ್ಟ್ರಕ್ಚರ್ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾರ್ಯಾರ್ದು PU ಕಂಪ್ಲೀಟ್ ಆಗಿದೆ, ನಾನು ಡಿಗ್ರಿ ಮಾಡಬೇಕು, ರೆಗ್ಯುಲರಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ನೀವು ಇಲ್ಲಿ KS1 ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೋಬೋದು. ಹಾಗೆಯೇ ಡಿಗ್ರಿ ಮಾಡ್ತಾ ಇದ್ದೆ ಡಿಸ್ಕಂಟಿನ್ಯೂ ಆಗಿದೆ ಸಮ್ ರೀಸನ್ಸಿಂದ ಅನ್ನೋರು ಕೂಡ ನೀವು ಇಲ್ಲಿ ಡಿಗ್ರಿನ ಕಂಪ್ಲೀಟ್ ಮಾಡ್ಕೊಬೋದು. ನೀವು ಯಾವುದೇ ಕೋರ್ಸ್ ಕೂಡ ನೀವು ಇಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಬೋದು KS1. ಹಾಗೆ ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ನೀವು ಇಲ್ಲಿ PGನೂ ಕೂಡ ಕಂಪ್ಲೀಟ್ ಮಾಡ್ಕೊಬೋದು. ಇನ್ನು ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನನಗೆ ಎಕ್ಸ್ಟ್ರಾ ಕೋರ್ಸ್ ಓದಬೇಕು, ಡಿಪ್ಲೊಮಾ ಕೋರ್ಸ್ ಮಾಡಬೇಕು ಅಂದ್ಕೊಂಡಿರೋರಿಗೂ ಕೂಡ 1 ವರ್ಷ ಕೋರ್ಸ್ ಅವೈಲೇಬಲ್ ಇದೆ. ಹಾಗೆ ನೀವು ಕೋರ್ಸ್ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಒಂದ್ಸಲ ಚೆಕ್ ಮಾಡಿ. ನಾನು KS1 ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೆಯೇ ಇದ್ರದ್ದು ನೋಟಿಫಿಕೇಷನ್ ಲಿಂಕ್ ಕೂಡ ನಿಮಗೆ ಶೇರ್ ಮಾಡಿರ್ತೀನಿ. ಮತ್ತು KS1ಇಂದನೇ ಒಂದು ಪ್ರಕಟಣೆ ತಿಳಿಸಿದ್ದಾರೆ. BPL ಕಾರ್ಡ್ ಹೊಂದಿರುವಂಥ ಮಹಿಳಾ ಅಭ್ಯರ್ಥಿಗಳಿಗೆ ನೀವು KS1 ಅಡ್ಮಿಷನ್ ಆಗಬೇಕಾದ್ರೆ ನಿಮಗೆ ವಿನಾಯಿತಿ ಇರುತ್ತೆ ಫೀಸಲ್ಲಿ. ಹಾಗೆಯೇ KSRTC ಇರ್ಬೋದು, BMTC ಇರ್ಬೋದು, ಮಾಜಿ ಸೈನಿಕರಿಗೆ ಇರ್ಬೋದು, ಮಕ್ಕಳಿಗಿರ್ಬೋದು, ಆಟೋ ರಿಕ್ಷಾ ಮಕ್ಕಳಿಗಿರ್ಬೋದು, ಕೆಲವೊಂದು ಫೀಸ್ ವಿನಾಯಿತಿ ಇರುತ್ತೆ. ನೀವು ಅದನ್ನು ನೋಡ್ಕೊಂಡು ಕೂಡ ಅಡ್ಮಿಷನ್ ಆಗಬೇಕಾದ್ರೆ ನೀವು ರಿಜಿನಲ್ ಸೆಂಟರಲ್ಲಿ ಕೇಳಿ. ಅಡ್ಮಿಷನ್ ಫಿಲ್ ಮಾಡಬೇಕಾದ್ರೆ ನಿಮಗೆ BPL ಕಾರ್ಡ್ ಇರ್ಬೋದು, ಆಟೋ ರಿಕ್ಷಾ ಮಕ್ಕಳಿರ್ಬೋದು, ಮತ್ತು ಮಾಜಿ ಸೈನಿಕರಿರ್ಬೋದು, KSRTC ಇರ್ಬೋದು, BMTC ಮಕ್ಕಳಿಗೆ ಏನಿದೆ ನಿಮ್ಮದು ರಿಸರ್ವೇಷನ್ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಸ್ಕಾಲರ್ಶಿಪ್ ನಿಮಗೆ ಮತ್ತೆ ರಿಟರ್ನ್ ಆಗುತ್ತೆ. ಹಾಗಾಗಿ ವೇಸ್ಟ್ ಮಾಡ್ಕೋಬೇಡಿ. ಕಂಪ್ಲೀಟಾಗಿ ನಾನು 2025-26 ಸಾಲಿನ KS1 ಜನವರಿ ಸೈಕಲ್ಗೆ ಏನು ಅಡ್ಮಿಷನ್ ನೋಟಿಫಿಕೇಷನ್ಸ್ ಕರೆದಿದ್ದಾರೆ ಅದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ ಅನ್ಕೋತೀನಿ. ನಿಮಗೆ ಏನೋ ಡೌಟ್ ಇತ್ತು ಅಂದರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಲಾಸ್ಟ್ ಡೇಟ್ ಇನ್ನೂ ಅಧಿಕೃತವಾಗಿ KS1 ಪ್ರಕಟಣೆ ಆಗಿಲ್ಲ. ನಿಮಗೆ ಲಾಸ್ಟ್ ಡೇಟ್ ಅನೌನ್ಸ್ ಆದಾಗ ನಾನೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಹಾಗೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನಾದರೂ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಏನಾದರೂ KS1 ಅಡ್ಮಿಷನ್ಸ್ ಬಗ್ಗೆ ಡೌಟ್ ಇತ್ತಂದರೆ ನಿಮಗೆ ಹತ್ರ ಯಾವುದಿದೆ ರಿಜಿನಲ್ ಸೆಂಟರ್ಸ್ ನೀವು ಅಲ್ಲೋಗಿ ಕೂಡ ಇನ್ಫಾರ್ಮೇಷನ್ಸ್ನ ಕೂಡ ಕೇಳ್ಬೋದು. ಹಾಗೆ ಇಲ್ಲೇನಾದರೂ ಈ ವಿಡಿಯೋದಲ್ಲಿ ನಿಮ್ಗೆ ಡೌಟ್ ಇತ್ತಂದರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ವಿಡಿಯೋ ಕಂಪ್ಲೀಟ್ ಆದಮೇಲೆ ಡಿಸ್ಕ್ರಿಪ್ಷನ್ ಒಂದ್ಸಲ ಚೆಕ್ ಮಾಡಿ. ನಾನು KS1 ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೆಯೇ ನಾನು ಅಡ್ಮಿಷನ್ಸ್ ಪ್ರಕಟಣೆದು ಕೂಡ ಲಿಂಕ್ ಶೇರ್ ಮಾಡಿರ್ತೀನಿ. ಒಂದ್ಸಲ ಚೆಕ್ ಮಾಡಿ ಇದನ್ನೆಲ್ಲ ನೀಟಾಗಿ ಓದ್ಕೊಂಡು ಆಮೇಲೆ ನೀವು ಅಡ್ಮಿಷನ್ ಆಗಿ. ವಿಡಿಯೋನ ಯಾರಿಗಾದ್ರೂ ಶೇರ್ ಮಾಡಿ ಯೂಸ್ ಆಗೋರಿಗೆ, ಯಾಕಂದರೆ ಡಿಗ್ರಿ ಮಾಡಬೇಕು ಅಂತ ಆಸೆ ಇರೋರು ಮತ್ತು ಡಿಸ್ಕಂಟಿನ್ಯೂ ಆಗಿರೋರು, ಡಿಗ್ರಿ ಮಾಡ್ಕೋಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.